ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಸಚಿವ ಜಮೀರ್ ಅಹ್ಮದ್ ಖಾನ್ ಒಂದೇ ಕಾರ್ನಲ್ಲಿ ವಿಧಾನಸೌಧಕ್ಕೆ ಈಗ ತೆರಳಿದ್ದಾರೆ ಸಿದ್ದು ಮತ್ತೆ ಜಮೀರ್. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಸಚಿವ ಜಮೀರ್ ಅಹ್ಮದ್ ಖಾನ್ ಒಂದೇ ಕಾರಿನಲ್ಲಿ ವಿಧಾನಸೌಧಕ್ಕೆ ಸಿದ್ದರಾಮಯ್ಯ ಮತ್ತೆ ಜಮೀರ್ ಅವರು ಹೋಗಿದ್ದಾರೆ. ಮಹದೇವಪ್ಪ ಹಾಗೂ ಪ್ರಿಯಾಂಕ್ ಖರ್ಗೆ ಕೂಡ ಸಾಥ್ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಪ್ರಚಾರದಿಂದ ಹೊರಗುಳಿದಿದ್ದಕ್ಕೆ ತಲೆದಂಡ ಆಗತ್ತಾ? ಜಮೀರ್ ಅಹ್ಮದ್ ಖಾನ್ ಅವರ ತಲೆದಂಡ ಆಗೋದು ಫಿಕ್ಸ್. ಹಾಗಾದ್ರೆ ಸಿಎಂ ಹೆಗಲ ಮೇಲೆ ಬಂದೂಕಿಟ್ಟು ಆಪ್ತರ ಮೇಲೆ ಗುಂಡು ಹಾರಿಸ್ತಾ ಇದ್ದ ಹೈಕಮಾಂಡ್ ರಾಜೀನಾಮೆ ಮಾತೇ ಇಲ್ಲ ಎನ್ನುತ್ತಾ ಇರುವ ಜಮೀರ್ ಅಹ್ಮದ್, ನಸೀರ್ ಅಹ್ಮದ್ ಅವರನ್ನ ವಜಾ ಮಾಡಿದ ಸಿಎಂ ಕಾರ್ಯಾಲಯ. ರಾಜ್ಯ ರಾಜಕಾರಣದಲ್ಲಿ ಕುತೂಹಲವನ್ನ ಕೆರಳಿಸಿದೆ ಜಮೀರ್ ಮತ್ತೆ ಸಿದ್ದರಾಮಯ್ಯ ಅವರ ಭೇಟಿ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಸಚಿವ ಜಮೀರ್ ಅಹ್ಮದ್ ಖಾನ್. ಇನ್ನು ಸಿದ್ದರಾಮಯ್ಯ ಅವರಿಗೆ ಮೊದಲ ಬಾರಿಗೆ ಏನು ಜಮೀರ್ ಅಹ್ಮದ್ ಖಾನ್ ಅವರು ಭೇಟಿ ಆಗ್ತಾ ಇಲ್ಲ, ಆದ್ರೆ ಈ ಒಂದು ಸಂದರ್ಭದಲ್ಲಿ ಭೇಟಿ ಆಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಜಮೀರ್ ಅಹ್ಮದ್ ಅವರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳಿದ್ದಾವೆ. ದಾವಣಗೆರೆ ಬೈ ಎಲೆಕ್ಷನ್ ಆ ಒಂದು ಪ್ರಚಾರ ಕಾರ್ಯದಲ್ಲೂ ಕೂಡ ಜಮೀರ್ ಅಹ್ಮದ್ ಅವರು ಸರಿಯಾಗಿ ಭಾಗಿಯಾಗಿಲ್ಲ. ಒಂದು ವೇಳೆ ಆ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನಾದ್ರೂ ಕಾಂಗ್ರೆಸ್ ಸೋಲನ್ನ ಅನುಭವಿಸಿದ್ರೆ ಅದಕ್ಕೆ ಜಮೀರ್ ಅಹ್ಮದ್ ಅವರೇ ಕಾರಣ ಆಗ್ತಾರೆ. ಯಾಕೆಂತಂದ್ರೆ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 80,000 ಓಟ್ಗಳು ಮುಸ್ಲಿಂ ಮತಗಳಿದ್ದಾವೆ. ಮುಸ್ಲಿಮರ ಮನವರಿಕೆಯನ್ನ ಮಾಡಬೇಕಾಗಿತ್ತು ಜಮೀರ್ ಅಹ್ಮದ್ ಅವರು, ಆದ್ರೆ ಇದ್ಯಾವುದೇ ಗೋಜುಗೂ ಕೂಡ ಜಮೀರ್ ಅಹ್ಮದ್ ಅವರು ಹೋಗಿಲ್ಲ. ಹಾಗಾಗಿ ಏನಾದ್ರೂ ಆ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಮೊದಲೇ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಲಾಗ್ತಿತ್ತು, ಆದ್ರೆ ಆ ಒಂದು ಭದ್ರಕೋಟೆ ಏನಾದ್ರೂ ಛಿದ್ರ ಆದ್ರೆ ಅದಕ್ಕೆ ನೇರವಾಗಿ ಜಮೀರ್ ಅವರೇ ಕಾರಣ ಅಂತ ಸದ್ಯಕ್ಕೆ ಸಾಕಷ್ಟು ಆರೋಪಗಳಿದ್ದಾವೆ. ಹಾಗಾಗಿ ಏನಾದ್ರೂ ಜಮೀರ್ ಅಹ್ಮದ್ ಅವರ ತಲೆದಂಡ ಆಗುವುದು ಫಿಕ್ಸ್ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತ ಅಂತಂದ್ರೆ ಜಮೀರ್ ಅಹ್ಮದ್ ಅವರು. ಯಾಕೆಂತಂದ್ರೆ ಒಂದು ನಾಯಕತ್ವ ವಿಚಾರವಾಗಿ ಎಲ್ಲೇ ಪ್ರಸ್ತಾಪ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಮೊದಲು ಧ್ವನಿಯನ್ನ ಎತ್ತುತ್ತಾ ಇದ್ದಿದ್ದು ಜಮೀರ್ ಅಹ್ಮದ್ ಖಾನ್ ಅವರು. ಅಂಥದ್ರಲ್ಲಿ ಈಗ ಜಮೀರ್ ಅಹ್ಮದ್ ಖಾನ್ ಅವರ ತಲೆದಂಡ ಆಗತ್ತೆ ಅಂತ ಅಂದ್ರೆ ಇದಕ್ಕೆ ಸಿದ್ದರಾಮಯ್ಯ ಅವರ ಉತ್ತರ ಏನು, ಸಿದ್ದರಾಮಯ್ಯ ಅವರ ನಡೆ ಯಾವ ರೀತಿ ಇರುತ್ತೆ? ಒಂದು ವೇಳೆ ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ಲಸ್ ಆಗೋ ಚಾನ್ಸಸ್ ಇದೆ. ಏನಾದ್ರೂ ಸಚಿವ ಸ್ಥಾನದಿಂದ ಜಮೀರ್ ಅಹ್ಮದ್ ಅವರನ್ನ ಕೈ ಬಿಟ್ಟೆ ಆಗ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಧ್ವನಿ ಎತ್ತುತ್ತಾ ಇದ್ದು ಜಮೀರ್ ಅಹ್ಮದ್ ಅವರು. ಆಗ ಯಾವುದೇ ರೀತಿಯ ತೊಡಕುಗಳಾಗಲ್ಲ ಅನ್ನೋ ಲೆಕ್ಕಾಚಾರ ಕೂಡ ಇರುತ್ತೆ. ಒಟ್ಟಿನಲ್ಲಿ ಜಮೀರ್ ಅಹ್ಮದ್ ಅವರು ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಬೇಕಾಗಿದೆ. ಈಗ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಭೇಟಿಯಾಗಿದ್ದಾರೆ. ಅದರ ಜೊತೆಗೆ ಒಂದೇ ಕಾರ್ನಲ್ಲಿ ಸಿದ್ದರಾಮಯ್ಯ ಮತ್ತೆ ಜಮೀರ್ ಅವರು ಇಬ್ರು ಕೂಡ ಹೋಗಿದ್ದಾರೆ ವಿಧಾನಸೌಧಕ್ಕೆ. ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿರ್ತಾರೆ. ಒಂದೇ ಕಾರ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಆಗಿರಬಹುದು, ಅಥವಾ ಏನಾದ್ರೂ ಒಂದು ವೇಳೆ ಸಚಿವ ಸ್ಥಾನಕ್ಕೆ ಕೂತ್ವಂತೆ ಏನು ಮಾಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡಿರೋ ಸಾಧ್ಯತೆಗಳಿದ್ದಾವೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕಂತೂ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ಜಮೀರ್ ಮತ್ತೆ ಸಿದ್ದರಾಮಯ್ಯ ಅವರ ಭೇಟಿ. ಅದು ಈ ಒಂದು ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಭೇಟಿ ಮಾಡಿದಾರೆನ್ನೋ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮಾರುತಿ? ದಾವಣಗೆರೆ ಬೈ ಎಲೆಕ್ಷನ್ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಇಬ್ಬರ ತಲೆದಂಡ ಆಗಿರುವಂತದ್ದು. ಒಂದ್ ಕಡೆ ನಜೀರ್ ಅಹಮದ್ ಆಗಿರ್ಬೋದು ಮತ್ತು ಅಬ್ದುಲ್ ಜಬಾರ್, ಇವರಿಬ್ಬರ ಈಗಾಗಲೇ ಹೈಕಮಾಂಡ್ ಕೂಡ ತಲೆದಂಡವನ್ನ ಮಾಡಿರುವಂತದ್ದು. ಯಾಕೆಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಯಾರು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ, ಮತ್ತೆ ಅದೇ ರೀತಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರುವಂತವ್ರಿಗೆ ಇವರು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಈಗ ಅವ್ರ ತಮ್ಮ ಸ್ಥಾನಗಳಿಂದ ಕೈ ಬಿಟ್ಟಿರೋದು. ಸದ್ಯಕ್ಕೆ ಇಂದು ಬೆಳಿಗ್ಗೆ ನಜೀರ್ ಅಹಮದ್ ಅವ್ರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ಕೂಡ ವಜಾ ಮಾಡಿರೋದು. ಇನ್ನೊಂದ್ ಕಡೆ ಇವೆರಡೂ ತಲೆದಂಡ ಹಾಕ್ತಿದ್ದಂತೆ ನೇರವಾಗಿ ಸಿಎಂ ಸಿದ್ದರಾಮಯ್ಯರು ಜಮೀರ್ ಅವರಿಗೆ ಬುಲಾವನ್ನ ನೀಡಿರುವಂತದ್ದು. ಅವ್ರು ಬುಲಾವ್ ನೀಡಿದ ತಕ್ಷಣ ಸಿಎಂ ಕಾವೇರಿ ನಿವಾಸಕ್ಕೆ ಬಂದು ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಕೆಲವೊತ್ತು ಮಾತುಕತೆಗಳು ಕೂಡ ಚರ್ಚೆ ನಡೆಸಿದ್ದಾರೆ. ಅಂದ್ರೆ ದಾವಣಗೆರೆ ವಿಚಾರದಲ್ಲಿ ಏನೆಲ್ಲ ಆಗ್ತಿದೆ, ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ದೂರು ನೀಡಿದ್ದಾರೆ, ಮತ್ತೆ ಆ ಪ್ರಚಾರ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಏನಾಯ್ತು ಎಂಬ ಬಗ್ಗೆ ಕೂಡ ಸಾಕಷ್ಟು ಮಾತುಕತೆಯನ್ನ ನಡೆಸಿರುವಂತದ್ದು ಜಮೀರ್ ಜೊತೆ. ಇನ್ನೊಂದ್ ಕಡೆ ಇವತ್ತು ಜಮೀರ್ ಅವ್ರ ಜೊತೆ ನೇರವಾಗಿ ಈಗ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ತೆರಳಿರುವಂತದ್ದು. ಅದರಲ್ಲಿ ಮಹಾದೇವಪ್ಪ ಆಗಿರ್ಬೋದು ಮತ್ತು ಪ್ರಿಯಾಂಕ ಇಬ್ಬರು ಕೂಡ ಸಾಥನ್ನ ನೀಡಿರೋದು. ಒಟ್ಟಿನಲ್ಲಿ ಒಂದೇ ಕಾರಿನಲ್ಲಿ 4 ಜನ ಕೂಡ ದೆಹಲಿ ಇದಕ್ಕೆ ವಿಧಾನಸೌಧಕ್ಕೆ ತೆರಳಿರುವಂತದ್ದು ಸಾಕಷ್ಟು ಕುತೂಹಲ ಮೂಡಿತಿರುವಂತದ್ದು. ಮುಂದೆ ಕಾಂಗ್ರೆಸ್ ನಲ್ಲಿ ಈ ಬೈ ಎಲೆಕ್ಷನ್ ಸಾಕಷ್ಟು ಬದಲಾವಣೆಗೆ ಕಾರಣ ಆಗ್ತಿರುತ್ತೆ. ಒಂದ್ ಕಡೆ ಸಾಕಷ್ಟು ಆರೋಪಗಳು ಕೂಡ ಜಮೀರ್ ಅಹಮದ್ ಮೇಲೆ ಬರ್ತಾ ಇರುವಂತದ್ದು. ಅಂದ್ರೆ ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಪ್ರಮುಖವಾದ ಆರೋಪ ಬರ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಅವರನ್ನು ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಅಂತ ಕೂಡ ಕೆಲ ನಾಯಕರು ಒತ್ತಾಯ ಮಾಡ್ತಿರುವಂತದ್ದು ಸಾಹಿತ್ಯ. ಮಾತಿ ಮುಖ್ಯವಾಗಿ ಈಗ ಆಲ್ರೆಡಿ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಮುನಿಸ್ಕೊಂಡಿದೆ. ಯಾಕೆಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಬೇಕಂತಂದ್ರೆ ಮುಸ್ಲಿಂ ಮತಗಳು ಬೇಕಾಗಿತ್ತು, ಆದ್ರೆ ಮುಸ್ಲಿಮರ ಮನವೊಲಿಕೆಯನ್ನ ಮಾಡಿಲ್ಲ ಜಮೀರ್ ಅವರು ಅನ್ನೋ ಒಂದು ಆಕ್ರೋಶ ಕೂಡ ಇದೆ. ಜೊತೆಗೆ ಈಗ ಸಿದ್ದರಾಮಯ್ಯ ಅವರ ಆಪ್ತ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ, ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರಾ, ಹೈಕಮಾಂಡ್ ಬಳಿ ಹೋಗಿ ಏನಾದ್ರು ಮನವಿ ಮಾಡ್ಕೊಳ್ಳೋ ಚಾನ್ಸಸ್ ಇದೆಯಾ?
ಇದೆ ಈ ಬಗ್ಗೆ ಹೈಕಮಾಂಡ್ ಜೊತೆ ಕೂಡ ಮಾತುಕತೆ ನಡೆಸುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಸದ್ಯಕ್ಕೆ ಇದು ಕೇವಲ ಏನು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು, ಅದಕ್ಕೆ ಬೇಕಾದಂತ ದಾಖಲೆ ಆಗಿರ್ಬೋದು ಮತ್ತೊಂದು ವಿಚಾರದ್ದು ಕೂಡ ಎಲ್ಲಿ ಕಾಣಿಸ್ತಾ ಇಲ್ಲ. ಇದು ಕೇವಲ ಏನು ಇಲ್ಲಿನ ಡಿ.ಕೆ. ಮಠದ ನಾಯಕರು ಕೂಡ ಏನು ಸುಜ್ಜವಲ ಮೂಲಕ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಡ್ತಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಡಿ.ಕೆ.ಶಿ ಬಣದವರಿಂದ ಸಿದ್ದರಾಮಯ್ಯ ಬಣದವರು ಟಾರ್ಗೆಟ್ ಮಾಡ್ತಿದ್ದಾರೆ ಎಂಬ ಪ್ರಶ್ನೆಯೂ ಕೂಡ ನಮಗೆ ಈಗಾಗಲೇ ಮುನ್ನೆಲೆಗೆ ಬಂದಿರುತ್ತೆ. ಅದರಿಂದಾಗಿ ಹಿಂದೆ ಕೂಡ ರಾಜಣ್ಣವ್ರನ್ನ ಕೂಡ ಇದೇ ತರ ಅವರ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರು. ಈಗ ನಜೀರ್ ಆಗಿರ್ಬೋದು ಮತ್ತೆ ಅದೇ ಅಬ್ದುಲ್ ಜಬ್ಬಾರ್ ಅವರನ್ನು ಕೂಡ ತಮ್ಮ ಸ್ಥಾನದಿಂದ ಈಗಲೇ ವಜಾ ಮಾಡಿರುವಂತದ್ದು. ಈಗ ನೇರವಾಗಿ ಏನು ಅಲ್ಪಸಂಖ್ಯಾತರ ಪ್ರಬಲ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಮೇಲೂ ಕೂಡ ಈ ರೀತಿಯಾದಂತಹ ಒಂದು ಸಚಿವ ಸ್ಥಾನವನ್ನು ಕೆಳಗಿಳಿಸುವ ಪ್ರಯತ್ನ ಕೂಡ ನಡೀತಾ ಇರೋದು. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಆಪ್ತರಾಗಿರುವಂತರು ಜಮೀರ್ ಅವರನ್ನು ಉಳಿಸುವ ಪ್ರಯತ್ನ ಕೂಡ ಸಿದ್ದರಾಮಯ್ಯರು ಮಾಡುವ ಸಾಧ್ಯತೆ ಇರುವಂತದ್ದು. ಒಟ್ಟಿನಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರ ಅಥವಾ ಫಸ್ಟ್ ಜಮೀರ್ ಅವರ ಜೊತೆ ಏನೆಲ್ಲ ಆಗಿದೆ ಬೆಳವಣಿಗೆಗಳು ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ ಮಾಹಿತಿ ಪಡೆದ ನಂತರ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿ ಅವರು ಉಳಿಸುವ ಪ್ರಯತ್ನವನ್ನ ಆದ್ರೂ ಮಾಡುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಓಕೆ ಮಾರುತಿ, ಪ್ಲೀಸ್ ಬಿ ಆನ್ ಹೋಲ್ಡ್. ಒಂದು ಅಪ್ಡೇಟ್ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.